ತಗೊಳ್ಳಿ. ಸ್ವಾತಿ, ನೀನ್ ಯಾಕೆ ಬರೋದಕ್ಕೆ ಹೋದೆ? ಹೇಳಿದ್ರೆ ನಾನೇ ಬರ್ತಾ ಇದ್ದೆ. ಪರವಾಗಿಲ್ಲ, ನನಗೆ ನಿಮ್ಗೆ ಹೆಲ್ಪ್ ಮಾಡೋದು ಅಂದರೆ ತುಂಬ ಇಷ್ಟ, ಅದಕ್ಕೆ. ನನಗೆ ಹೆಲ್ಪ್ ಮಾಡೋದು ಅಂದರೆ ನಿನಗಿಷ್ಟನಾ? ಯಾಕೆ? ಯಾಕಂದರೆ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು, ಅದಕ್ಕೆ. ಅಂದ್ಕೊಂಡೆ ಹೀಗೆ ಏನೋ ಇರುತ್ತೆ ಅಂತ. ನನ್ನಿಂದ ಏನು ಹೆಲ್ಪ್ ಆಗಬೇಕು ನಿನಗೆ? ಅದು ಅದು ಅದೇ ಅದು ಅದು ಅಂದರೆ ಏನು ಅಂತಾನೆ ಕೇಳ್ತಾ ಇರೋದು. ಹೇಳು, ಪರವಾಗಿಲ್ಲ. ನನಗೂ ನಿನಗೆ ಹೆಲ್ಪ್ ಮಾಡೋದು ಅಂದರೆ ತುಂಬ ಇಷ್ಟ. ನಾನು ನಿಮ್ಮ ತಮ್ಮನ ಇಷ್ಟಪಡ್ತಾ ಇರೋದು ನಿಮಗೂ ಗೊತ್ತಲ್ವಾ? ಆದರೆ ಅವ್ರು ನನ್ನ ಕಡೆ ನೋಡ್ತಾನೆ ಇಲ್ಲ. ಅದಕ್ಕೆ ಅವ್ರನ್ನ ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಸ್ವಲ್ಪ ಗೈಡ್ ಮಾಡ್ತೀರಾ? ನಾನು ನೀನು ಲವ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕಾ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಇಲ್ಲ ಅಂತ ಮಾತ್ರ ಹೇಳಬೇಡಿ. ಆರ್ಯ ಮೊದಲು ಅನುಷಾ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದ. ಅವಳ ನೆನಪಿಂದ ಅವನಿನ್ನೂ ಹೊರಗೆ ಬಂದಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಇನ್ನೂ ಹಾಗೆ ಇದ್ದಾನೆ. ಅದು ನಂಗೆ ಗೊತ್ತು. ಆ ಹುಡುಗಿ ಬೇರೆಯವ್ರನ್ನ ಮದುವೆ ಆಗಿ ಚೆನ್ನಾಗಿದ್ದಾಳೆ ಅಂತ ಸೂರ್ಯ ಸರ್ ಒಂದ್ಸಲ ಹೇಳಿದ್ರು. ಮದುವೆ ಆಗಿರೋ ಹುಡುಗಿನ ನೆನ್ಸ್ಕೊಂಡು ನಿಮ್ಮ ತಮ್ಮ ಲೈಫ್ ಲಾಂಗ್ ಹಿಂಗೆ ಬ್ರಹ್ಮಚಾರಿ ಆಗಿರ್ಬೇಕು ಅಂತನಾ? ಅವಳೇ ಇವ್ರನ್ನ ಮರೆತು ಬೇರೆಯವ್ರ ಜೊತೆ ಮದುವೆ ಆಗಿ ಸಂಸಾರ ಮಾಡ್ತಿರ್ಬೇಕಾದ್ರೆ ಇವ್ರು ಯಾಕೆ ಅವ್ರ ನೆನಪಲ್ಲೇ ಇರಬೇಕು? ನೀನು ಹೇಳೋದು ಸರಿನೇ. ಆದರೆ ಆರ್ಯ ತುಂಬ ಎಮೋಷ್ನಲ್. ಯಾರನ್ನಾದ್ರೂ ಮನಸ್ಸಿಗೆ ಹಚ್ಕೊಂಡ್ರೆ ಅವ್ರನ್ನ ಬೇಗ ಮರೆಯಲ್ಲ ಅವನು. ಅದೇ ಈಗ ಸಮಸ್ಯೆ ಆಗಿರೋದು. ನಾನು ಏನು ಮಾಡಬೇಕು ನೀನೇ ಹೇಳು. ಹಾಗಂತ ಅವ್ರನ್ನ ಸುಮ್ಮನೆ ಬಿಟ್ಬಿಡೋದಕ್ಕಾಗತ್ತಾ? ಅವ್ರನ್ನ ಇಷ್ಟಪಡೋ ಹುಡುಗಿ ನಾನಿರ್ಬೇಕಾದ್ರೆ ಅವ್ರನ್ನ ಫುಲ್ ಚೇಂಜ್ ಮಾಡಬೇಕು. ಅದಕ್ಕೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು. ನೀನು ಹೇಳೋದು ಸರಿನೇ, ಆದರೆ ಇದೆಲ್ಲ ಆಗೋ ಮಾತಾ? ಯಾಕಾಗಲ್ಲ? ನೀವು ರಂಜಿತ್ ಸರ್ನ ಲವ್ ಮಾಡ್ತಾನೆ ಮದುವೆ ಆಗಿದ್ದು. ಸೊ ಈ ವಿಷಯದಲ್ಲಿ ನೀವು ನನ್ನ ಸೀನಿಯರ್, ಅದಕ್ಕೆ ನಂಗೆ ನಾವು ಟಿಪ್ಸ್ ಕೊಡಿ. ಟಿಪ್ಸ್ ಕೊಡ್ಬೇಕಾ? ಪ್ಲೀಸ್, ಆಗಲ್ಲ ಅಂತ ಮಾತ್ರ ಹೇಳ್ಬಾರ್ದು. ನಿಮ್ಮ ತಮ್ಮನ ಮನಸ್ಸು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ಅವ್ರಿಗೇನಿಷ್ಟ ಏನಿಷ್ಟ ಇಲ್ಲ ಅಂತ ಹೇಳಿ ಪ್ಲೀಸ್. ನೀನು ಒಂದು ಕೆಲಸ ಮಾಡು. ಫಾರ್ ಎಕ್ಸಾಂಪಲ್, ಅಮ್ಮನ ಹತ್ರ ಹೋಗು, ಅವನಿಗೆ ಯಾವ ಅಡುಗೆ ಇಷ್ಟ ಯಾವ ಅಡುಗೆ ಇಷ್ಟ ಇಲ್ಲ ಅಂತ ತಿಳ್ಕೊ. ನೀನೇ ಅದನ್ನ ಅವನಿಗೆ ಮಾಡ್ಕೊಡು. ಹಾಗೆ ಮಾಡಿದ್ರೆ ಆರ್ಯ ನನ್ನ ಇಷ್ಟಪಡ್ತಾರಾ? ಗೊತ್ತಿಲ್ಲ, ಬಟ್ ಒಂದ್ಸಲ ಟ್ರೈ ಮಾಡು. ಆಮೇಲೆ ಬೇಕಾದ್ರೆ ಬೇರೆ ಯೋಚನೆ ಮಾಡಿದ್ರಾಯ್ತು. ಓಕೆ, ನೀವು ಹೇಳ್ದಾಗೆ ಮಾಡ್ತೀನಿ. ಬಾಯ್. ಒಳ್ಳೆ ಹುಡುಗಿ, ಆರ್ಯಂಗೆ ಸರಿಯಾದ ಜೋಡಿ. ಹಲೋ, ಹೇಳ ಆರ್ತಿ. ನಿಮ್ಗೊಂದು ಗುಡ್ ನ್ಯೂಸ್. ಸಾಕ್ಷಿ ತಾಯಿ ಆಗ್ತಾ ಇದ್ದಾಳೆ. ನನಗೆ ಈ ವಿಷಯ ಆಗ್ಲೇ ಗೊತ್ತು. ನಿಮಗೆ ಗೊತ್ತಾ? ಈ ವಿಷಯ ಯಾರು ಹೇಳಿದ್ರು ನಿಮ್ಗೆ? ಸಾಕ್ಷಿ ಪ್ರಜ್ಞೆ ತಪ್ಪು ಬಿದ್ದಿದ್ಲಲ್ಲ, ಅವಳನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದೆ ನಮ್ಮ ಆದಿ. ಏನ್ ಹೇಳ್ತಾ ಇದ್ದೀರಮ್ಮ? ಸಾಕ್ಷಿನ ಅಡ್ಮಿಟ್ ಮಾಡಿದ್ದು ಆದಿತ್ಯನ? ನನ್ನ ಮಗ ಆದಿತ್ಯ ಅಲ್ಲಮ್ಮ, ಆದಿತ್ಯ ಮಲೇಷ್ಯಾದಲ್ಲಿದ್ದಾನೆ ಅಂತ ಹೇಳಿದ್ರಿ ನೀವು. ಈಗ ಸಾಕ್ಷಿನ ಅಡ್ಮಿಟ್ ಮಾಡಿದ ಆದಿತ್ಯನ? ಅಮ್ಮ, ಅವ್ನು ಹೇಗಿದ್ದಾನೆ? ಚೆನ್ನಾಗಿದ್ದಾನಲ್ವಾ? ಆರ್ತಿ, ಅದು ಆದಿ ಅಂದ್ರೆ ನಮ್ಮ ಆದಿ ಅಲ್ಲ ಕಣೆ. ಅವನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಹೆಸರು ಆದಿನೇ. ಅವನು ಅವನ ಆಟೋದಲ್ಲಿ ಸಾಕ್ಷಿನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ನಂತೆ. ಅವನೇ ಬಂದು ನನಗೆ ಹೇಳ್ದ ಕಣೆ. ಇಲ್ಲಮ್ಮ, ನೀವು ನನಗೆ ಸುಳ್ಳು ಹೇಳ್ತಾ ಇದ್ದೀರಾ. ನಾನು ನಿಮಗೆ ಅವತ್ತೇ ಹೇಳಿದೆ ಆದಿತ್ಯ ಆಟೋ ಓಡಿಸ್ತಾ ಇದ್ದಾನೆ ಅಂತ. ಆರ್ತಿ, ನಾನು ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ಆದಿ ಫ್ರೆಂಡು ನರಸಿಂಹ ಅಂತಿದ್ದಾನಲ್ಲ, ಅವನ ಹತ್ರ ನೀನೇ ಕೇಳು. ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಆರ್ತಿ, ನೀನು ಯಾವಾಗಲೂ ಆದಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯಲ್ವಾ? ಅದಕ್ಕೆ ಯಾರಾದರೂ ಆದಿ ಅಂದರೆ ಸಾಕು ಅವನೇ ಎದುರಿಗೆ ಬಂದ ಅನ್ನೋ ಹಾಗೆ ಫೀಲ್ ಮಾಡ್ತೀಯ. ನಾನು ಆದಿ ಫ್ರೆಂಡ್ ಅಂತ ಹೇಳಕ್ಕೆ ಹೋಗಿ ಬೈ ಮಿಸ್ಟೇಕ್ ಆದಿ ಅಂತ ಹೇಳಿದೆ. ನೀನು ನಾನೇ ಸುಳ್ಳು ಹೇಳ್ತೀನಿ ಅನ್ನೋ ಥರ ಮಾತಾಡ್ತಿದ್ಯಾ. ನನಗೊಂದು ಅರ್ಥ ಆಗ್ತಾ ಇಲ್ಲಮ್ಮ. ಯಾರ ಮಾತನ್ನು ನಂಬಬೇಕು, ಯಾರ ಮಾತನ್ನು ಬಿಡಬೇಕು ಅಂತ. ಯಾರು ಸುಳ್ಳು ಹೇಳ್ತಾರೋ, ಯಾರು ನಿಜ ಹೇಳ್ತಾರೋ ಅಂತ. ನೋಡು, ಮೊದಲು ನೀನು ಆದಿ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು. ಈಗ ಸಾಕ್ಷಿ ಹೇಗೂ ಮನೆಗೆ ಬಂದಿದ್ದಾಳಲ್ವಾ, ಅವಳನ್ನ ಚೆನ್ನಾಗಿ ನೋಡ್ಕೋ, ಚೆನ್ನಾಗಿ ಆರೈಕೆ ಮಾಡು. ಇವತ್ತಲ್ಲ ನಾಳೆ ನಿನ್ನ ಮಗ ನಿನ್ನ ಹತ್ರ ಬಂದೇ ಬರ್ತಾನೆ ಕಣೆ. ನನಗೆ ಅವನ ಬಗ್ಗೆ ಯೋಚನೆ ಮಾಡಿದೆ ನನ್ನ ಕೈಲಿರೋಕ್ಕಾಗಲ್ಲಮ್ಮ. ಆದಿತ್ಯ ನನ್ನ ಜೀವ ಇದ್ದ ಹಾಗೆ. ಅವನಿಲ್ಲ ಅಂದ್ರೆ ನಾನು ಖಂಡಿತವಾಗ್ಲೂ ಬದುಕಕ್ಕಾಗಲ್ಲ. ನೀನು 3 ಹೊತ್ತು ಆದಿ ಆದಿ ಅಂತ ಕನ್ವರ್ಸ್ತಾ ಇದ್ರೆ ಹೇಗೆ ಹೇಳು? ಸಾಕ್ಷಿ ಹೊಟ್ಟೆಲಿ ಬೆಳೀತಾ ಇರೋ ಮಗುಗೆ ಆರೈಕೆ ಮಾಡಬೇಕಾಗಿದ್ದು ತಾಯಿಯಾದ ನಿನ್ನ ಕರ್ತವ್ಯ ತಾನೆ. ಇಂಥ ಸಮಯದಲ್ಲಿ
ಅವಳ ಬೈಕೆ ಏನು ಎತ್ತ ಅಂತ ತಿಳ್ಕೊಂಡು ಅದನ್ನು ಪೂರೈಸಬೇಕು ಕಣೆ. ಅದನ್ನು ಬಿಟ್ಟು ನೀನು ಆದಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹೇಗೆ ಹೇಳು? ಅದು ನನಗೆ ಗೊತ್ತಮ್ಮ. ಆದರೆ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರಬೇಡ ಆರ್ತಿ. ನಿನ್ನ ಮನಸ್ಥಿತಿ ಏನು ಅಂತ ನನಗೂ ಅರ್ಥ ಆಗತ್ತೆ ಕಣೆ. ಅದನ್ನೇ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ತಾಯಿಯಾದ ನಿನ್ನ ಕರ್ತವ್ಯನ ಮರೆಯೋದು ಸರಿನಾ ಹೇಳು? ಸರಿ.